ಹಾಯ್, ನಮಸ್ತೆ. ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಬಾಲ್ಯದ ಸವಿ ಸವಿ ನೆನಪು ಆಟಗಳ ಪರಿಚಯ ಮಾಡುತ್ತಿದ್ದೇನೆ. ನಾವೆಲ್ಲರೂ ಆಡಿದಂಥ ಆಟಗಳು ಇವಾಗಿನ ಪೀಳಿಗೆಯ ಮಕ್ಕಳು ಬರೀ ಪುಸ್ತಕ ಮತ್ತು ಗೋಡೆಗಳಲ್ಲಿ ಹಾಕಿರುವ ಭಿತ್ತಿಗಳಲ್ಲಿ ನೋಡಿರ್ಬೋದು. ಎಲ್ಲೋ ಅಲ್ಲಿಯ ಮಕ್ಕಳು ಈ ಆಟವನ್ನು ಆಡುತ್ತಿರ್ಬೋದು. ಸಿಟಿ ಮಕ್ಕಳಿಗಂತೂ ಬರೀ ಬುಕ್ಕಲ್ಲಿ ನೋಡಿರ್ಬೋದು ಈ ಆಟಗಳು. ಮೊನ್ನೆ ತಾನೇ ಮಂಗಳೂರಿಗೆ ಹೋಗಿದ್ದಾಗ ಮಾಲ್ನಲ್ಲಿ ಕಂಡಂತಹ ದೃಶ್ಯವಿದು. ಇದನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಸವಿ ನೆನಪು ಅನುಭವಿಸಿದ್ದೀರಾದರೆ ಕಮೆಂಟ್ ಮಾಡಿ. ಬಾಲ್ಯದಲ್ಲಿ ಆಡಿದಂಥ ಆಟಗಳು ಮರಕೋತಿ ಆಟ, ಮತ್ತು ಮಾವಿನ ಹಣ್ಣುಗಳನ್ನು ಕೀಳೋದು. ಮಾವಿನ ಹಣ್ಣನ್ನು ಅದನ್ನು ಕೀಳೋದೊಂದು, ಅದರ ಮಜವೇ ಬೇರೆ, ಆನಂದವೇ ಬೇರೆ. ಹಾಗೆ ಅಡಿಕೆ ಗರಿ ಅಥವಾ ತೆಂಗಿನ ಗರಿಯಲ್ಲಿ ಎಳೆದುಕೊಂಡು ಹೋಗೋದು, ಆಟ ಆಡುವುದು, ಕಣ್ಣಾಮುಚ್ಚಾಲೆ. ಹಾಗೆಯೇ ಬೋರ್ವೆಲಲ್ಲಿ ಜಗ್ಗಿ ಅದರ ನೀರಿಂದ ಸ್ನಾನ ಮಾಡೋದು ಬೇಸಿಗೆಗಾಲದಲ್ಲಿ. ಕಣ್ಣಾಮುಚ್ಚಾಲೆ ಆಡುವುದು. ಕುಂಟೆಬಿಲ್ಲೆ ಮತ್ತು ಆಲದ ಮರದ ಬೇರಿನಲ್ಲಿ ನೇತಾಡುವುದು. ಕಣ್ಣಾಮುಚ್ಚಾಲೆ ಇದೆಲ್ಲ ಇವಾಗಲೂ ಹಳ್ಳಿಗಳಲ್ಲಿ ಆಡುವಂಥ ಆಟಗಳು. ಕಣ್ಣಾಮುಚ್ಚಾಲೆ, ಬುಟ್ಟಿಯೊಳಗೆ ಅಡಗಿ ಕೂತ್ಕೊಳ್ಳೋದು, ಗೋಡೆಯಲ್ಲಿ ಕಣ್ಣು ಮುಚ್ಚಿ ನಿಲ್ಲೋದು, ಗೋಡೆಗೆ ಹೊರಗೆ. ಇವಾಗ ಈ ಥರ ಬುಟ್ಟಿಗಳನ್ನು ಕಾಣಸಿಗೋದು ತುಂಬ ಅಪರೂಪ. ಅಡಿಗೆ ಆಟ ಆಡುವುದು, ಅಡಿಗೆ ಮಾಡುವುದು, ಎಲೆ, ಹೂವು, ಹಣ್ಣುಗಳ ಇಟ್ಕೊಂಡು ಬಂದು ಆಟ ಆಡೋದು, ಅಡಿಗೆ ಮಾಡುವುದು. ಮಣ್ಣುಗಳನ್ನೆಲ್ಲ ತಂದು ಬೋರ್ವೆಲ್ ನೀರಲ್ಲಿ ಜಗ್ಗಿ ಇವಾಗ ಈ ಥರ ಬೋರ್ವೆಲ್ ನೋಡಲಿಕ್ಕೇ ಸಿಗೋದಿಲ್ಲ. ಮತ್ತು ಟಯರ್ಗಳನ್ನು ಬಿಡುವುದು, ಬಂಡಿ ಆಟ. ಮತ್ತು ಗಿರಿಗಿಟ್ಟು, ತೆಂಗಿನ ಗರಿಯಿಂದ ದೋಣಿ ಬಿಡುವುದು. ಆಮೇಲೆ ಗುಂಡೆ ಎಸೆತ. ಇನ್ನೂ ಹಲವು ಆಟಗಳು ಬರೀ ಇವಾಗ ನೆನಪು ಮಾತ್ರ. ಈ ಚಾಟಿ ಎಳೆದು ಕಲ್ಲು ಬಿಡುವುದು, ಇದು ಮಾವಿನಕಾಯಿ ಕೀಳಲಿಕ್ಕೆ ಅಥವಾ ಕಾಗೆಗಳಿಗೆ ಓಡಿಸಲಿಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು. ಇವಾಗೆಲ್ಲ ಅದೇ. ಮತ್ತು ಫೋನಲ್ಲಿ ತೆಂಗಿನಕಾಯಿಯ ಗರಟೆಯಿಂದ ಫೋನು ತಂತಿ ಮಾಡಿ ಹಗ್ಗದಲ್ಲಿ ಎಲ್ಲ ಕಟ್ಟಿ ಗೋಳಿ ಆಟ ಆಡೋದು ಬೆರಳಿನಲ್ಲಿ.
ಇವೆಲ್ಲ ಆಡಿದ್ದೀರಾ? ಕಮೆಂಟ್ ಮಾಡಿ ಹೇಳಿ ಆಯಿತಾ. ಯಾರಿಗೆಲ್ಲ ನೆನಪುಂಟು ಹಳೆಯ ಆಟಗಳು? ಇವಾಗ ಎಲ್ಲ ಆಡುವುದೆಲ್ಲ ಕಡಿಮೆ ಆಗಿದೆ ನೋಡಿ. ಮನೆಯೆಲ್ಲ ಮಾಡಿ ಹರಿದ ಬಟ್ಟೆಗಳಲ್ಲಿ ಅಥವಾ ಹಳತು ಬಟ್ಟೆಗಳಲ್ಲಿ. ಇದಂತೂ ತುಂಬ ಖುಷಿ, ಈ ಥರ ನೀರನ್ನು ಜಗ್ಗಿ ನೀರಲ್ಲಿ ಆಟ ಆಡೋದು. ಇವಾಗೆಲ್ಲ ಟ್ಯಾಪಲ್ಲಿ ನೀರು ಬರ್ತದೆ, ಗೊತ್ತೇ ಆಗಲ್ಲ. ಕಲ್ಲು ಹಿಂದಿನ ಕಾಲದ ಇಟ್ಟಿಗೆಯಿಂದ ಕಟ್ಟಿದ ಮನೆ, ಕಿಟಕಿ, ಹಳತು ಗೋಡೆ ಎಲ್ಲ. ಬಾಲ್ಯದ ಆಟಗಳ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.